ಆತ್ಮೀಯ ಸ್ನೇಹಿತರೆ ನಮಸ್ಕಾರ. ಗೆಳೆಯರೆ, ರಾಜ್ಯ ರಾಜಕಾರಣದಲ್ಲಿ ಏನೋ ಒಂದು ದೊಡ್ಡದಾಗಿರುವಂತಹ ಘಟನೆ ಘಟಿಸಲಿದೆ ಅನ್ನೋದರ ಸುಳಿವು ಈಗ ಸಿಗುತ್ತಾ ಇದೆ. ರಾಜಕಾರಣದಲ್ಲಿ ಯಾವಾಗ ಏನು ಬೇಕಾದರೂ ಆಗಬಹುದು. ಒಂದು ಪಕ್ಷವನ್ನು ಕಟುವಾಗಿ ಟೀಕಿಸ್ತಾ ಇರುವವರು ಮುಂದೆ ಅದೇ ಪಕ್ಷಕ್ಕೆ ಹೋಗಿ ಸೇರಿಕೊಳ್ಳಬಹುದು. ಇವೆಲ್ಲವೂ ಕೂಡ ಈ ಹಿಂದೆ ರಾಜಕಾರಣದಲ್ಲಿ ಆಗಿದೆ. ಈಗಲೂ ಕೂಡ ಅಂತಹದ್ದೊಂದು ಆಗತ್ತೆ ಅನ್ನೋದರ ದೊಡ್ಡ ಸುಳಿವು ಕೂಡ ಸಿಗುತ್ತಾ ಇದೆ. ಏನಪ್ಪ ಆ ಸುಳಿವು ಅಂದರೆ, DK ಶಿವಕುಮಾರ್ ಅವರನ್ನು ಅಮಿತ್ ಶಾ ಅವರ ಆಪ್ತ ಲೀಡರ್ ಒಬ್ಬರು ಭೇಟಿಯಾಗಿದ್ದಾರೆ. ಅಮಿತ್ ಶಾ ಅವರಿಗೆ ಬಹಳ ಆಪ್ತರಾಗಿರುವಂತಹ ನಾಯಕರು ಅವರು DK ಶಿವಕುಮಾರ್ ಅವರನ್ನು ಭೇಟಿಯಾಗಿ ಸುಮಾರು 2 ಗಂಟೆಗಳ ಕಾಲ ಚರ್ಚೆಯನ್ನು ನಡೆಸಿದ್ದಾರೆ. ಅದರ ಬೆನ್ನಲ್ಲೇ ಕೇಂದ್ರದ ಮಾಜಿ ಸಚಿವರು, BJPಯ ಮಾಜಿ ಸಚಿವರು ಇವತ್ತು DK ಶಿವಕುಮಾರ್ ಅವರನ್ನು ಭೇಟಿಯಾಗಿದ್ದಾರೆ. ಹಾಗಾದರೆ ಗೆಳೆಯರೆ, DK ಶಿವಕುಮಾರ್ ಅವರ ವಿಚಾರದಲ್ಲಿ ಏನಾಗುತ್ತಾ ಇದೆ, ರಾಜ್ಯ ರಾಜಕಾರಣದಲ್ಲಿ ಏನು ನಡೆಯುವಂತಹ ಬಹಳ ದೊಡ್ಡ ಸುಳಿವನ್ನು ಈ ಭೇಟಿ ಬಿಟ್ಟುಕೊಡ್ತಾ ಇದೆ. ಆನಂತರದಲ್ಲಿ DK ಶಿವಕುಮಾರ್ ಅವರನ್ನು ಭೇಟಿಯಾಗಿರುವಂತಹ BJP ನಾಯಕರು ಯಾರು ಅನ್ನೋದರ ಒಂದಷ್ಟು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಿಮಗೆ ಕೊಡ್ತಾ ಹೋಗ್ತೀನಿ. ಗೆಳೆಯರೆ, ಕಳೆದ 6 ತಿಂಗಳಿನಿಂದ ನೀವು ಗಮನಿಸ್ತಾ ಇರಬಹುದು, DK ಶಿವಕುಮಾರ್ ಅವರ ವಿಚಾರವಾಗಿ ದೆಹಲಿ ಮಟ್ಟದಲ್ಲಿ ದೊಡ್ಡ ಮಟ್ಟದಲ್ಲಿ ಒಂದು ಘಟನೆ ನಡೀತಾ ಇದೆ. ಏನಪ್ಪ ಆ ಘಟನೆ ಅಂದರೆ, 6 ತಿಂಗಳಿನಿಂದ DK ಶಿವಕುಮಾರ್ ಅವರು ರಾಹುಲ್ ಗಾಂಧಿ ಅವರನ್ನು ಭೇಟಿ ಆಗಬೇಕು ಅಂತ ಬಹಳ ಪ್ರಯತ್ನ ಪಡ್ತಾ ಇದ್ದಾರೆ. ಆದರೆ ರಾಹುಲ್ ಗಾಂಧಿ ಅವರು DK ಶಿವಕುಮಾರ್ ಅವರಿಗೆ ಟೈಮನ್ನು ಕೊಡ್ತಾ ಇಲ್ಲ. ಟೈಮ್ ಕೊಡ್ತಾ ಇದ್ದಾರೆ ಯಾವ ರೀತಿಯಾಗಿ ಅಂದರೆ, ಏನೋ ಈ ಒಂದು ಎಲ್ಲರೂ ಹೋಗಿ ಭೇಟಿಯಾಗುವಂತಹ ಸಮಯದಲ್ಲಿ, ಒಂದು ಮೀಟಿಂಗ್ ಇರುವಂತಹ ಸಮಯದಲ್ಲಿ ಮಾತ್ರ ರಾಹುಲ್ ಗಾಂಧಿ ಅವರು DK ಶಿವಕುಮಾರ್ ಅವರಿಗೆ ಸಿಗ್ತಾ ಇದ್ದಾರೆ. ಆದರೆ ನೇರವಾಗಿ 1-to-1 ಮಾತನಾಡಬೇಕು ಅಂತ DK ಶಿವಕುಮಾರ್ ಅವರು ಏನು ಬಯಸ್ತಾ ಇದ್ದಾರಲ್ಲ, ಅದನ್ನು ಮಾತ್ರ ರಾಹುಲ್ ಗಾಂಧಿ ಅವರು ಮಾಡಿಕೊಡ್ತಾ ಇಲ್ಲ. ಈಗ ಸಿದ್ದರಾಮಯ್ಯ ಅವರನ್ನ ಭೇಟಿಯಾದರು ರಾಹುಲ್ ಗಾಂಧಿ ಅವರು ಭೇಟಿಯಾಗಿ ಒಂದಷ್ಟು ಹೊತ್ತುಗಳ ಕಾಲ ಸಮಾಲೋಚನೆ ನಡೆಸಿದ್ರು. ಆನಂತರದಲ್ಲಿ ಜಾತಿ ಗಣತಿಗೆ ಪರ್ಮಿಷನ್ ಕೂಡ ಸಿಕ್ತು, ಅದರ ವರದಿ ಜಾರಿ ಮಾಡೋದಕ್ಕೆ ಪರ್ಮಿಷನ್ ಅದೆಲ್ಲವೂ ಕೂಡ ಸಿಕ್ತು. ಆದರೆ DK ಶಿವಕುಮಾರ್ ಅವರಿಗೆ ಆ ರೀತಿಯಾಗಿರುವಂತಹ ಚಾನ್ಸ್ ಸಿಗ್ತಾ ಇಲ್ಲ. ಗೆಳೆಯರೆ, ನಿಮಗೆ ನೆನಪಿರಬಹುದು, ರಾಹುಲ್ ಗಾಂಧಿ ಅವರನ್ನು ಭೇಟಿಯಾಗುವುದಕ್ಕೆ DK ಶಿವಕುಮಾರ್ ಅವರು ಯಾವ ರೀತಿಯಾಗಿ ಪ್ರಯತ್ನ ಪಡ್ತಾ ಇದ್ದಾರೆ ಅನ್ನೋದು ನಿಮಗೆ ಗೊತ್ತಿರಬಹುದು. ಆ ಪ್ರಯತ್ನದ ಫಲವಾಗಿ ಯಾವಾಗ ರಾಹುಲ್ ಗಾಂಧಿ ಅವರು ಅಮೇರಿಕಾಗೆ ಹೋಗ್ತಾರಲ್ಲ, ಅದೇ ಸಮಯಕ್ಕೆ DK ಶಿವಕುಮಾರ್ ಅವರು ಕೂಡ ಅಮೇರಿಕಾಗೆ ಹೋಗ್ತಾರೆ. ರಾಹುಲ್ ಗಾಂಧಿ ಅವರು ಉಳಿದುಕೊಂಡಂತಹ ಹೋಟೆಲ್ನಲ್ಲಿಯೇ DK ಶಿವಕುಮಾರ್ ಅವರು ಉಳಿದುಕೊಳ್ತಾರೆ. ಇದ್ಯಾವುದೂ ಕೂಡ ಕೋ ಇನ್ಸಿಡೆನ್ಸ್ ಅಂತ ಆಗೋದಿಲ್ಲ. ಇದೆಲ್ಲವೂ ಕೂಡ ಪೂರ್ವ ನಿಗದಿಯಾಗಿ DK ಶಿವಕುಮಾರ್ ಅವರು ರಾಹುಲ್ ಗಾಂಧಿ ಅವರನ್ನು ಭೇಟಿ ಆಗಬೇಕು ಅಂತ ಇದ್ದಾರೆ. ಆದರೆ ರಾಹುಲ್ ಗಾಂಧಿ ಅವರು DK ಶಿವಕುಮಾರ್ ಅವರಿಗೆ ಸಿಗುತ್ತಾ ಇಲ್ಲ. ಏನೋ ಸುರ್ಜೇವಾಲಾ ಅವರು ಸಿಗುತ್ತಾರೆ, ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಿಗುತ್ತಾರೆ. ಸೊ ಅದನ್ನ ಬಿಟ್ಟರೆ ರಾಹುಲ್ ಗಾಂಧಿ ಅವರು ಸಿಗ್ತಾ ಇಲ್ಲ. ಹಾಗಾಗಿ DK ಶಿವಕುಮಾರ್ ಅವರ ಮೇಲೆ ರಾಹುಲ್ ಗಾಂಧಿ ಅವರಿಗೆ ಸಿಟ್ಟಿದೆಯಾ ಅಂತ ನೋಡೋದಾದರೆ ಖಂಡಿತವಾಗಿಯೂ ಸಿಟ್ಟಿದೆ. ಸಿದ್ದರಾಮಯ್ಯ ಆ್ಯಂಡ್ ಟೀಮ್ ಏನು ಒಂದು ರಿಪೋರ್ಟನ್ನು ಕೊಟ್ಟಿದೆಯಲ್ಲ, ಆ ರಿಪೋರ್ಟ್ ನೋಡಿ DK ಶಿವಕುಮಾರ್ ಅವರ ಮೇಲೆ ರಾಹುಲ್ ಗಾಂಧಿ ಅವರಿಗೆ ಸಿಟ್ಟಿದೆ. ಯಾವ ವಿಚಾರಕ್ಕೆ? ಮೊದಲನೇದಾಗಿ ಗೆಳೆಯರೆ, ಪಕ್ಷದಲ್ಲಿರುವಂತಹ ನಾಯಕರು ಅಧಿಕಾರಕ್ಕಾಗಿ ಪಕ್ಷವನ್ನೇ ತುಳಿಯುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸೊ ನೇರವಾಗಿ ಯಾವೆಲ್ಲ ಹಗರಣ ಆದವಲ್ಲ, ಅದರ ಹಿಂದೆ DK ಶಿವಕುಮಾರ್ ಅವರು ಇದ್ದಾರೆ ಅನ್ನುವಂತಹ ಆರೋಪ ಎದುರಿಸ್ತಾ ಇದ್ದಾರೆ. ಮೂಡ ಹಗರಣ ಆಗಿರ್ಬೋದು, ವಾಲ್ಮೀಕಿ ನಿಗಮ ಮಂಡಳಿ ಹಗರಣ ಆಗಿರ್ಬೋದು, ನೇರವಾಗಿ ಕುಮಾರಸ್ವಾಮಿ ಅವರೇ ಹೇಳಿಬಿಟ್ಟಿದ್ದಾರೆ. ಮೂಡ ಹಗರಣದ ವಿಚಾರವಾಗಿ DK ಶಿವಕುಮಾರ್ ಅವರು ಫೈಲನ್ನು ಯಾರಿಗೆ ತಂದು ಕೊಟ್ಟರು ಅನ್ನೋದು ನಮಗೆ ಚೆನ್ನಾಗಿಯೇ ಗೊತ್ತಿದೆ ಅಂತ. ಸೊ ಇಂತಹ ಆರೋಪಗಳಿಂದ ಆನಂತರದಲ್ಲಿ ಕುಂಭಮೇಳದ ವಿಚಾರದಲ್ಲಾಗಿರ್ಬೋದು, ಖರ್ಗೆ ಅವರು ಕುಂಭಮೇಳವನ್ನು ವಿರೋಧಿಸ್ತಾರೆ. ಆ ವಿರೋಧಿಸಿದಂತಹ ಬೆನ್ನಲ್ಲೇ DK ಶಿವಕುಮಾರ್ ಅವರು ಮರುದಿನವೇ ಕುಂಭಮೇಳಕ್ಕೆ ಹೋಗಿ ಅಲ್ಲಿ ಅವರು ಸ್ನಾನ ಮಾಡ್ಕೊಂಡು ಬರ್ತಾರೆ. ಆ ನಂತರದಲ್ಲಿ ಇಶಾ ಫೌಂಡೇಶನ್ ವಿಚಾರ ಆಗಿರ್ಬೋದು, ಇಶಾ ಫೌಂಡೇಶನ್ನಲ್ಲಿ ಅಮಿತ್ ಶಾ ಅವರ ಜೊತೆ ಸ್ಟೇಜ್ ಶೇರ್ ಮಾಡಿದ್ದಾಗಿರ್ಬೋದು, ಮತ್ತು ಯಾವ ಸದ್ಗುರು ರಾಹುಲ್ ಗಾಂಧಿ ಅವರನ್ನು ಕಾಮಿಡಿಯನ್ ಅಂತ ಕರೆದಿದ್ದಾರಲ್ಲ, ಅಂಥವರ ಜೊತೆಯೇ DK ಶಿವಕುಮಾರ್ ಅವರು ಹೋಗಿ ಸ್ಟೇಜನ್ನು ಶೇರ್ ಮಾಡ್ತಾರೆ, ಅಂಥವರ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ಇದೆಲ್ಲ ಕಾರಣದಿಂದ ರಾಹುಲ್ ಗಾಂಧಿ ಅವರಿಗೆ DK ಶಿವಕುಮಾರ್ ಅವರ ಮೇಲೆ ಬಹಳ ದೊಡ್ಡ ಸಿಟ್ಟಿದೆ. ಆನಂತರದಲ್ಲಿ ರಾಹುಲ್ ಗಾಂಧಿ ಅವರು ಮೊನ್ನೆ ಗುಜರಾತ್ನಲ್ಲಿ ಒಂದು ಸ್ಟೇಟ್ಮೆಂಟನ್ನು ಕೊಡ್ತಾರೆ. ಏನು ಆ ಸ್ಟೇಟ್ಮೆಂಟ್ ಅಂದರೆ, ಕಾಂಗ್ರೆಸ್ನಲ್ಲಿ ಇದ್ದುಕೊಂಡು BJPಯರ ಜೊತೆ ಏನೋ ಒಂದು ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ನಲ್ಲಿರುವಂತಹ ಈ ರಾಜಕಾರಣಿಗಳು ಅಥವಾ ಈ ನಾಯಕರು ಯಾರ್ಯಾರಿದ್ದಾರಲ್ಲ, ಎಲ್ಲರನ್ನ ನಾನು ಕಿತ್ತೆಸಿತೀನಿ, ಅದು ನನ್ನ ಗುರಿ ಅನ್ನುವಂತಹ ಸ್ಟೇಟ್ಮೆಂಟನ್ನು ಕೊಡ್ತಾರೆ. ಅದಾದ ಬೆನ್ನಲ್ಲೇ DK ಶಿವಕುಮಾರ್ ಅವರು ಈಗ BJP ನಾಯಕರ ಜೊತೆ ನೇರವಾಗಿ
ಓಪನ್ ಆಗಿಯೇ ಮೀಟಿಂಗ್ ಮಾಡ್ತಾ ಇದ್ದಾರೆ. ಸೊ ಇದು ಬಹಳ ದೊಡ್ಡ ಒಂದು ಸುಳಿವನ್ನು ಕೊಡ್ತಾ ಇದೆ. ಅದು ಯಾವ ಸಮಯದಲ್ಲಿ ಭೇಟಿಯಾಗಿದ್ದಾರೆ ಅನ್ನೋದು ಇಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ. ಯಾವ ಸಮಯದಲ್ಲಿ ಭೇಟಿಯಾಗಿದ್ದಾರೆ ಅಂದರೆ ಕರ್ನಾಟಕದಲ್ಲಿ ಈಗ ಜಾತಿ ಗಣತಿಯ ಬೇಗುದಿ ಬಹಳ ಕುದಿತಾ ಇದೆ. ಸೊ ಇಂತಹ ಸಂದರ್ಭದಲ್ಲಿ ಈ ಲಿಂಗಾಯತ ಮತ್ತು ಒಕ್ಕಲಿಗ ಸಮುದಾಯದವರು ಸಂಘಟನೆಗಳು ನೇರವಾಗಿ ಹೇಳ್ತಾ ಇದ್ದಾರೆ, ಸೊ ನಮ್ಮ ಬಳಿ 57 ಜನ ಲಿಂಗಾಯತ ಮತ್ತು ಒಕ್ಕಲಿಗ ಶಾಸಕರಿದ್ದಾರೆ, ನಾವೆಲ್ಲರೂ ಕೂಡ ನಿಮ್ಮ ಮೇಲೆ ಅವಿಶ್ವಾಸ ನಿರ್ಣಯವನ್ನು ಮಾಡಿಬಿಟ್ರೆ ನಿಮ್ಮ ಸರ್ಕಾರ ಇವತ್ತೇ ಬಿದ್ದು ಹೋಗುತ್ತೆ ಅನ್ನುವಷ್ಟರ ಮಟ್ಟಿಗೆ ಈಗ ಆಕ್ರೋಶ ವ್ಯಕ್ತವಾಗಿದೆ. ಇಂತಹ ಸಂದರ್ಭದಲ್ಲಿ ಅಮಿತ್ ಶಾ ಅವರ ಆಪ್ತ ನಾಯಕರೊಬ್ಬರು DK ಶಿವಕುಮಾರ್ ಅವರನ್ನು ಭೇಟಿಯಾಗ್ತಾರೆ. ಹಾಗಾದರೆ ಯಾರು ಭೇಟಿಯಾಗಿರೋದು ಅಂದರೆ ಮುರುಗೇಶ್ ನಿರಾಣಿಯವರು ಭೇಟಿಯಾಗ್ತಾರೆ. ಮುರುಗೇಶ್ ನಿರಾಣಿಯವರ ಭೇಟಿಯಲ್ಲಿ ಯಾಕೆ ಮಹತ್ವ ಪಡೆದುಕೊಳ್ಳುತ್ತೆ ಅಂದರೆ ಈ ಹಿಂದೆ ಇದೇ ಮುರುಗೇಶ್ ನಿರಾಣಿಯವರು DK ಶಿವಕುಮಾರ್ ಅವರು BJPಗೆ ಬರ್ತಾರಾ ಅಂತ ಕೇಳಿದಾಗ ರಾಜಕಾರಣದಲ್ಲಿ ಇವೆಲ್ಲವೂ ಕೂಡ ಕಾಮನ್, ಮುಂದೆ ಆ ತರಹ ಆದರೂ ಆಗಬಹುದು, DK ಶಿವಕುಮಾರ್ ಅವರು BJPಗೆ ಬರಬಹುದು ಅನ್ನುವಂತಹ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದರು. ಸೊ ಅದೇ ಸಂದರ್ಭದಲ್ಲಿ DK ಶಿವಕುಮಾರ್ ಅವರನ್ನು ಈಗ ಈ ಒಂದು ಏನು ಸರ್ಕಾರ ಒಂದು ರೀತಿಯಾಗಿ ಸಂಕಷ್ಟ ಅನುಭವಿಸ್ತಾ ಇದೆಯಲ್ಲ, ಇಂತಹ ಸಂದರ್ಭದಲ್ಲಿ DK ಶಿವಕುಮಾರ್ ಅವರನ್ನು ಮುರುಗೇಶ್ ನಿರಾಣಿಯವರು ಭೇಟಿಯಾಗಿದ್ದು ಬಹಳ ಮಹತ್ವವನ್ನು ಪಡೆದುಕೊಂಡಿದೆ. ಮುರುಗೇಶ್ ನಿರಾಣಿಯವರು ಯಾಕೆ DK ಶಿವಕುಮಾರ್ ಅವರನ್ನು ಭೇಟಿಯಾದರು ಅನ್ನುವಂತಹ ವಿಚಾರ ಈಗ ಬಹಳ ದೊಡ್ಡ ಮಟ್ಟದಲ್ಲಿ ರಾಜಕೀಯದಲ್ಲಿ ಚರ್ಚೆ ಆಗುತ್ತಾ ಇದೆ. ಅದು ಕೂಡ ಅಮಿತ್ ಶಾ ಅವರಿಗೆ ಬಹಳ ಆಪ್ತರಾಗಿದ್ದಾರೆ ಮುರುಗೇಶ್ ನಿರಾಣಿಯವರು. ಈ ಒಂದು ಭೇಟಿಯ ಲಿಂಕ್ನ ನಾವು ಗಮನಿಸ್ತಾ ಹೋಗೋದಾದರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಮೊನ್ನೆಯಷ್ಟೇ ಒಂದು ಮಾತನ್ನು ಹೇಳ್ತಾರೆ, ಅಮಿತ್ ಶಾ ಕರ್ನಾಟಕದಲ್ಲಿ ಸರ್ಕಾರವನ್ನು ಬೀಳಿಸೋದಕ್ಕೆ ಬಹಳ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ, ಸೊ ನೀವೆಲ್ಲರೂ ಕೂಡ ಎಚ್ಚರದಿಂದಿರಿ ಅನ್ನುವಂತಹ ಮಾತನ್ನು ಓಪನ್ ಆಗಿರುವಂತಹ ಸ್ಟೇಜಲ್ಲಿ ಖರ್ಗೆ ಅವರು ಕೊಡ್ತಾರೆ. ಸೊ ಅದರ ಬೆನ್ನಲ್ಲೇ ಅಮಿತ್ ಶಾ ಅವರ ಆಪ್ತ ನಾಯಕ DK ಶಿವಕುಮಾರ್ ಅವರನ್ನು ಭೇಟಿಯಾಗ್ತಾರೆ. ಸೊ ಇದೆಲ್ಲವನ್ನ ನೋಡ್ತಾ ಇದ್ದರೆ ರಾಜ್ಯ ರಾಜಕಾರಣದಲ್ಲಿ ಏನೋ ಒಂದು ದೊಡ್ಡ ಕ್ರಾಂತಿ ಆಗುವಂತಹ ಸುಳಿವು ಎಲ್ಲವೂ ಕೂಡ ಕೊಡ್ತಾ ಇದೆ. ಸೊ ಇದರಿಂದಾಗಿ DK ಶಿವಕುಮಾರ್ ಅವರು ಬೈ ಹುಕ್ ಆರ್ ಕುಕ್ ನಾನು CM ಆಗಬೇಕು ಅಂತ ಇದ್ದಾರಲ್ಲ, ಸೊ ಅದರ ಒಂದು ಭಾಗವೇ ಈ ಭೇಟಿ ಅಂತ ಹೇಳಲಾಗ್ತಾ ಇದೆ. ಆನಂತರದಲ್ಲಿ ಗೆಳೆಯರೆ ಮುರುಗೇಶ್ ನಿರಾಣಿಯವರ ಬಳಿಕ GM ಸಿದ್ದೇಶ್ವರ್ ಅವರು ಕೂಡ DK ಶಿವಕುಮಾರ್ ಅವರನ್ನು ಭೇಟಿಯಾಗಿದ್ದಾರೆ. ಯಾವ ಒಂದು ಸಂಘಟನೆಯಿಂದ ಒಂದು ಸ್ಟೇಟ್ಮೆಂಟ್ ಬಂತೋ, ನಾವು ಲಿಂಗಾಯತರು ಮತ್ತು ಒಕ್ಕಲಿಗರು ಎಲ್ಲರೂ ಸೇರಿ ಸರ್ಕಾರವನ್ನು ಬೀಳಿಸ್ತೀವಿ ಅಂತ, ಅದೇ ಸಮುದಾಯದ GM ಸಿದ್ದೇಶ್ವರ್ ಅವರು, ಅದೇ ಸಮುದಾಯದ ಬಹಳ ದೊಡ್ಡ ಲೀಡರ್, ಮಾಜಿ ಕೇಂದ್ರ ಸಚಿವರು ಆಗಿದ್ದಂತಹ GM ಸಿದ್ದೇಶ್ವರ್ ಅವರು ಮತ್ತು BP ಹರೀಶ್ ಅವರು ಇವತ್ತು DK ಶಿವಕುಮಾರ್ ಅವರನ್ನು ಭೇಟಿಯಾಗ್ತಾರೆ. ಈ ವಿಚಾರವನ್ನು ಸ್ವತಃ DK ಶಿವಕುಮಾರ್ ಅವರೇ ತಮ್ಮ ಸೋಷಿಯಲ್ ಮೀಡಿಯಾ ಅಕೌಂಟ್ಗಳಲ್ಲಿ ಪ್ರಸ್ತಾಪ ಮಾಡ್ತಾರೆ, ಇವರ ಜೊತೆ ನಾನು ರಾಜಕೀಯ ಸಮಾಲೋಚನೆ ನಡೆಸಿದ್ದೇನೆ ಅಂತ. ಸೊ ಇದರ ಅರ್ಥ ರಾಜ್ಯ ರಾಜಕಾರಣದಲ್ಲಿ ರಾಜ್ಯ ಸರ್ಕಾರಕ್ಕೆ ಬಹಳ ದೊಡ್ಡ ಸಂಕಷ್ಟವನ್ನು ಜಾತಿ ಗಣತಿ ತಂದುಕೊಟ್ಟಿದೆ. ಬೈ ಹುಕ್ ಆರ್ ಕುಕ್ ನಾನು CM ಆಗಲೇಬೇಕು ಅಂತ ಇರುವಂತಹ DK ಶಿವಕುಮಾರ್ ಅವರಿಗೆ ಇವರೆಲ್ಲರೂ ಕೂಡ ಬಲವನ್ನು ತುಂಬುದ್ರಾ ಅನ್ನುವಂತಹ ಅನುಮಾನಗಳು ಕಾಡುತ್ತಾ ಇದೆ. ಗೆಳೆಯರೆ, ಈ ಭೇಟಿಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.